ಮನುಷ್ಯ ಜೀವನದಲ್ಲಿ ಮೂರು ಸಂಗತಿಗಳನ್ನು ಸದಾ ಸ್ಮರಿಸಬೇಕು. ಒಂದು ಹುಟ್ಟು, ಇನ್ನೊಂದು ಸಾವು. ಹುಟ್ಟು ನಮ್ಮಿಚ್ಛೆಯಂತೆ ನಮ್ಮ ಹುಟ್ಟು ನಡೆಯುವುದಿಲ್ಲ. ಈ ಕಡೆ ನೀವು ಗದ್ದಲ ಮಾಡ್ತೀರಿ, ಆ ಕಡೆ ಅವ್ರು ಗದ್ದಲ ಮಾಡ್ತಾರೆ. ನಾನು ಮೊದಲ ಗದ್ದಲ ಅಂದ್ರೆ ಆಗೋದಿಲ್ಲ ನಮಗೆ. ಮನುಷ್ಯ ಮೂರು ಸಂಗತಿಗಳನ್ನು ಗಮನಿಸಬೇಕು. ಒಂದು ಹುಟ್ಟು, ಇನ್ನೊಂದು ಸಾವು. ಸುಮ್ಮನೆ ವಿಚಾರ ಮಾಡುವುದಷ್ಟೇ. ಇಲ್ಲಿ ಹುಟ್ಟು ನನ್ನಿಚ್ಛೆಯಂತೆ ನಡೆದಿಲ್ಲ. ನನ್ನ ಹುಟ್ಟು ಈ ಭೂಮಿಯ ಮೇಲೆ ಆಗಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ರೆಡಿ ಆಗಿರಲಿಲ್ಲ. ಅಥವಾ ನಾನು ಇಂಥವರ ಹೊಟ್ಟೆಯಲ್ಲೇ ಹುಟ್ಟಬೇಕು, ಗಂಡಾಗೆ ಹುಟ್ಟಬೇಕು, ಹೆಣ್ಣಾಗೆ ಹುಟ್ಟಬೇಕು, ಅಥವಾ ಇಂಥ ಊರಲ್ಲೇ ಹುಟ್ಟಬೇಕು ಅಂತ ನಾವು ಯಾರೂ ಗೂಗಲ್ನಲ್ಲಿ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಅಂದರೆ ಹುಟ್ಟು ನನ್ನ ಕೈಯೊಳಗೆ ಇಲ್ಲ. ಮುಂದೆ ಸಾವು ಇದೆ. ಸಾವಾದರೂ ಸಹಿತ ನನ್ನಿಚ್ಛೆಯಂತೆ ನಡೀತದೇನು? ಸಾವು ನಾನು ಬಯಸದೇ ಬರುವ ಅತಿಥಿ. ನಾ ಬ್ಯಾಡಂದ್ರೂ ಬರ್ತದೆ ಅದು. ಅಂದ್ರೆ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು. ನಾನು ಬಹಳ ದೊಡ್ಡವದೇನೆ, ಇಷ್ಟು ಜನ ಸೇರಿರ್ತಾರೆ, ನನ್ನ ಹುಟ್ಟು ಹಬ್ಬ ನಡೆದಿರ್ತೈತೆ ಅಂತ ನಾ ದೊಡ್ಡ ದೊಡ್ಡ ಬಲೂನ್ ಕಟ್ಟಿ ದೊಡ್ಡ ದೊಡ್ಡ ಕಟೌಟ್ ಹಾಕ್ಕೊಂಡು ನನ್ನ ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊತಿದ್ರೆ ನನ್ನ ಹಿಂದೆ ಕಟ್ಟಿದ ಬಲೂನನ್ನ ಹೇಳ್ತಿರ್ತೈತಿ. ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ, ನೀನು ಯಾವಾಗ ಟಬ್ ಅಂತೀಗ ಗೊತ್ತಿಲ್ಲ. ಅಂದ್ರೆ ಹುಟ್ಟು ನನ್ನ ಕೈಯೊಳಗಿಲ್ಲ, ಸಾವು ನನ್ನ ಕೈಯೊಳಗಿಲ್ಲ. ಹುಟ್ಟು ಮತ್ತು ಸಾವು ಇವೆರಡೂ ನಮ್ಮ ಕೈಯೊಳಗಿಲ್ಲ. ಆದರೆ ದೇವರು ಹುಟ್ಟು ತನ್ನ ಕೈಯೊಳಗಿಟ್ಟುಕೊಂಡು, ಸಾವು ತನ್ನ ಕೈಯೊಳಗಿಟ್ಟುಕೊಂಡು, ಈ ಹುಟ್ಟು ಸಾವುಗಳ ಮಧ್ಯದ ಬದುಕನ್ನು ನಮ್ಮ ಉಡಿಯೊಳಗೆ ಹಾಕಿ ಚಂದ ಬದುಕಂತ ಕಳಿಸ್ಯಾನ. ಬದುಕೊಂದೇ ನಮಗೆ ಕೊಟ್ಟಿದ್ದ ದೇವರು. ಈ ಬದುಕಿದೆಯಲ್ಲ, ಎಲ್ಲರಿಗೂ ಬದುಕು ಕೊಟ್ಟಾನ ದೇವರಲ್ಲಿ. ಒಬ್ಬರು ಬಡವರು ಇರ್ಬೋದು, ಒಬ್ಬರು ಶ್ರೀಮಂತರು ಇರ್ಬೋದು, ಪ್ರಶ್ನೆ ಇಲ್ಲ, ಬದುಕು ಎಲ್ಲರಿಗೂ ಇದೆ. ಒಬ್ಬ ಶ್ರೀಮಂತ ತನ್ನ ಅರಮನೆಯಲ್ಲಿ ಬಂಗಾರದ ದೀಪ ಹಚ್ಚಿರ್ಬೋದು, ಒಬ್ಬ ಬಡವ ತನ್ನ ಗುಡಿಸಿನಲ್ಲಿ ಮಣ್ಣಿನ ಪಣತೆಯಲ್ಲಿ ದೀಪ ಹಚ್ಚಿರ್ಬೋದು. ಶ್ರೀಮಂತ ಅರಮನೆಯಲ್ಲಿ ಬಂಗಾರದ ಪಣತೆಯಲ್ಲಿ ದೀಪ ಹಚ್ಚಿದ್ರೇನು, ಬಡವ ಗುಡಿಸಿಲಿನಲ್ಲಿ ಮಣ್ಣಿನ ಪಣತೆಯೊಳಗೆ ದೀಪ ಹಚ್ಚಿದರೇನು? ಪಣತೆ ಬಂಗಾರದ್ದಿರಬಹುದು, ಪಣತೆ ಮಣ್ಣಿನದಿರಬಹುದು. ಹಚ್ಚದವು ಶ್ರೀಮಂತ ಇರಬಹುದು, ಹಚ್ಚದವು ಬಡವಿರಬಹುದು. ಆದರೆ ಹಚ್ಚಿದ ದೀಪದ ಬೆಳಕಿದೆಯಲ್ಲ, ಅದು ಬೆಳಕಷ್ಟೇ. ಇಟ್ ಈಸ್ ಜಸ್ಟ್ ಅ ಲೈಟ್. ಬೆಳಕಿಗೆ ಬಡತನವೂ ಇಲ್ಲ, ಶ್ರೀಮಂತಿಕೆಯೂ ಇಲ್ಲ. ಹಾಗೆ ಬದುಕನ್ನುವುದೇನಿದೆ ದೇವರು ನಮ್ಮ ಮುಡಿಯೊಳಗಿಟ್ಟಿದ್ದಾರೆ. ಜಾನ್ ರಸ್ಕಿನ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ 19ನೇ ಶತಮಾನದ ಚಿಂತಕ ಅನ್ ಟು ದಿ ಲಾಸ್ಟ್ ಅನ್ನುವಂಥದ್ದು ಒಂದೊಂದು ಶ್ರೇಷ್ಠ ಕೃತಿ. ಬಹಳ ಜನ ಆ ಗ್ರಂಥವನ್ನು ಓದಿ ಪ್ರಭಾವಿತರಾದವರು. ಜಾನ್ ರಸ್ಕಿನ್ ಒಂದು ಸುಂದರವಾದ ಮಾತು ಬರೀತಾನೆ. ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ನಾವೇನು ಯಾವುದಕ್ಕೆ ಸಂಪತ್ತು ಅಂತೀವಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಒಬ್ಬ ತತ್ವಜ್ಞಾನಿ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇದೆ. ಒಬ್ಬ ಸಾಮಾನ್ಯನ ದೃಷ್ಟಿಯಲ್ಲಿ ಸಂಪತ್ತು ಅಂದರೆ ಅದು ಬಂಗಾರ ಇರಬಹುದು, ಬೆಳ್ಳಿ ಇರಬಹುದು, ಹೊಲ ಇರಬಹುದು, ಮನಿ ಇರಬಹುದು.
ನಾನು ಗಳಿಸಿದ ದುಡ್ಡು ಇರಬಹುದು. ಆದರೆ ತತ್ವಜ್ಞಾನಿ ಚಿಂತಕ ಜಾನ್ ರಸ್ಕಿನ್ ಏನಂತಾನೆ, ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ಸಂಪತ್ತು ಅಂತ ಮನುಷ್ಯನೇ ನೀನು ಯಾವುದಕ್ಕೆ ತಿಳ್ಕೊಂಡಿಯಲ್ಲ, ಅದು ಬಂಗಾರ, ಬೆಳ್ಳಿ, ದುಡ್ಡು, ಮನೆ. ಅದು ಮನೆ ಇರಬಹುದು, ಬಂಗಾರ ಇರಬಹುದು, ಬೆಳ್ಳಿ ಇರಬಹುದು, ಹೊಲ ಇರಬಹುದು. ಈ ಸಂಪತ್ತಿಗೆ ಬೆಲೆ ಯಾವಾಗ ಬರ್ತೈತಿ ಅಂದ್ರೆ ನಿನ್ನ ದೇಹದೊಳಗೆ ಜೀವ ಇದ್ರೆ ಅಷ್ಟೇ ಇದಕ್ಕೆ ಬೆಲೆ ಬರ್ತೈತಿ. ದೇಹದೊಳಗೆ ಜೀವ ಇದ್ರೆ ಇದಕ್ಕೆ ಬೆಲೆ ಇರುವುದಿಲ್ಲ. ಅದು ನಿಜವಾದ ಸಂಪತ್ತಲ್ಲ. ದೇಹದೊಳಗೆ ಜೀವನ ಇದೆಯಲ್ಲ, ಇದು ನಿಜವಾದ ಸಂಪತ್ತು.